ಸದನದಲ್ಲೇ ಕೂತ್ಕೊಂಡು ಬ್ಲೂ ಫಿಲಂ ನೋಡಿದಂತ ಚೇದಿಸಿರುವಂತ ಕರ್ನಾಟಕದ ರಾಜಕಾರಣ ಇದು. ಈ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂತ ಆರೋಪದ ಬಗ್ಗೆ ಸಮಸ್ಯೆ ಬಗೆಹರಿಲ್ಲ ಅನ್ನೋ ಪರವಾಗಿಲ್ಲ, ರಾಜಕಾರಣಿಗಳ ಹತ್ರ ಹೋಗ್ಬೇಡ. ಮದ್ವೆ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಳ್ಳೆ ಹೀರೋಯಿನ್ನೇ ಮದ್ವೆ ಮಾಡಬಹುದಿತ್ತಪ್ಪ. 2500ಕ್ಕೂ ಹೆಚ್ಚು ಯುವತಿಯರು ಮಹಿಳೆಯರ ಮೇಲೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಅಂತವನ್ನ ಕೂಡ ನೀವು ಬಿಟ್ಟಿಲ್ಲ ಅಂತಂದ್ರೆ ಇನ್ನ ಜನಸಾಮಾನ್ಯರ ಗತಿ ಏನು? ಆ ವಿಡಿಯೋ ಎಲ್ಲವೂ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಅವ್ರ ಮನೆ ಕೆಲಸದಾಕೆ ಕೊಟ್ಟಿರುವಂತ ದೂರಿನಲ್ಲಿ ರೇವಣ್ಣ ಅವರು ಏವನ್ನವನೇ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ನಾವಿವತ್ತು ಒಂದು ಗಂಭೀರವಾದಂತಹ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ರಾಜಕಾರಣಿಗಳಿಗೆ ಒಬ್ಬ ಸಂಸದನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿ ಇದು. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ ವಿಚಾರ ಅಂತೇಳಿ. ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರಾಗಿ ಕೆಲಸವನ್ನ ನಿರ್ವಹಿಸಿದಂಥ ಈಗ ವಿದೇಶಕ್ಕೆ ಹೋಗಿ ತಮ್ಮ ಮೇಲೆ ಬಂದಂತ ಆರೋಪದಿಂದ ತಪ್ಪಿಸ್ಕೊಳ್ಬೇಕು ಅಥವಾ ಅರೆಸ್ಟ್ ಆಗೋದನ್ನ ಸ್ವಲ್ಪ ದಿನದ ಮಟ್ಟಿಗಾದ್ರೂ ಕೂಡ ತಡೆ ಹಿಡಿಬೇಕು ಅನ್ನುವಂತ ಕಾರಣಕ್ಕೆ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಈ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂತ ಆರೋಪದ ಬಗ್ಗೆ ನಮ್ಮಲ್ಲಿ ನಮ್ಮ ಕಾನೂನಿನಲ್ಲಿ ಒಂದಷ್ಟು ಅವಕಾಶಗಳು ಇರುವಂಥದ್ದು. ಯಾವುದೇ ಒಂದು ವ್ಯಕ್ತಿಯ ಮೇಲೆ ಏನೇ ಸಾಕ್ಷಿಗಳು ಸಿಕ್ಕಿದ್ರೂ ಕೂಡ ಅದು ಕೋರ್ಟ್ನಿಂದ ಸಾಬೀತಾಗೋವರೆಗೂ ಕೂಡ ಅದನ್ನ ನಾವು ಆರೋಪಿ ಅನ್ನಂಗಿಲ್ಲ, ಆತನ ಅಪರಾಧಿ ಅಂತ ಕರೆಯಂಗಿಲ್ಲ, ಆರೋಪಿ ಅಂತಲೇ ಬಳಸಬೇಕು. ಈ ಒಂದು ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲರೂ ಕೂಡ ಈಗ ಆರೋಪಿ ಅಂತಲೇ ಬಳಸಲಾಗ್ತಾ ಇದೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಒಂದು ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸಭೆಯನ್ನ ಅಂದ್ರೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ರಾಜಕಾರಣಿಗಳಿಗೆ ಜನಸಾಮಾನ್ಯರು ಯಾವುದೇ ರೀತಿಯಾದಂತ ಗೌರವಗಳನ್ನ ಕೊಡ್ತಾ ಇಲ್ಲ. ಜನರ ಮನಸ್ಸಿನಲ್ಲಿ ರಾಜಕಾರಣಿಗಳಿಗೆ ಕಳ್ಳ ಅನ್ನುವಂತ ಸ್ಥಾನವನ್ನ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿದೆ. ರಾಜಕಾರಣಿ ಅಂತಂದ್ರೆ ಕಳ್ಳರು, ದರೋಡೆಕೋರರು, ಲೂಟಿಕೋರರು ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಅನ್ನುವಂಥ ಅರ್ಥದಲ್ಲಿ ಖುದ್ದು DK ಶಿವಕುಮಾರ್ ಅವರು ಹಿರಿಯ ರಾಜಕಾರಣಿಗಳು ಅವರೇ ಒಂದು ಸಭೆಯಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ಆಗಿರುವಂಥ ಘಟನೆ, ಯಾವುದಾದ್ರೂ ಒಂದು ಮಹಿಳೆ, ಯಾವುದವ್ರ ಮನೆಯಲ್ಲ, ಅಕ್ಕನೋ ತಂಗಿನೋ ತಾಯಿನೋ ವಯಸ್ಸಾದವರು ಕೂಡ ಇವತ್ತು ಈ ವಿಚಾರನ ಎತ್ತಿದ್ರೆ ಯಾರು ಕೂಡ ಹೋಗಬೇಡಿ ಅನ್ನುವಂಥದ್ದು. ಯಾವ ರೀತಿಯಾಗಿ ಸಪೋಸ್ ಏನೋ ಒಂದು ಶಾಸಕರು ಬರೇಳಿದ್ದಾರೆ, ನನಗೊಂದು ಸಮಸ್ಯೆ ಇತ್ತು, ದೂರು ಕೊಟ್ಟಿದ್ದೆ, ಇವತ್ತು ಬರಕ್ ಹೇಳಿದ್ದಾರೆ, ಅದನ್ನ ಪರಿಹಾರ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ ಅಂತೇಳಿ ಒಬ್ಬ ಅಕ್ಕನೋ ತಂಗಿನೋ ತಾಯಿನೋ ಯಾರಾದ್ರೂ ಮನೆಯಲ್ಲಿ ಹೋಗ್ಬೇಕು ರಾಜಕಾರಣಿ ತಕ್ಕೆ ಅಂತಂದ್ರೆ ಮನೆಯವ್ರು ದಯಮಾಡಿ ಹೋಗ್ಬೇಡ, ನಿನ್ ಸಮಸ್ಯೆ ಬಗೆಹರಿಲ್ಲ ಅನ್ನೋದು ಪರವಾಗಿಲ್ಲ, ರಾಜಕಾರಣಿಗಳ ಹತ್ರ ಹೋಗ್ಬೇಡ, ಹಾಗೂ ನೀನು ಹೋಗ್ಲೇಬೇಕು ಅಂದ್ರೆ ನಾನು ನಿನ್ ಜೊತೆಲಿ ಬರ್ತೀನಿ ಅನ್ನುವಂಥ ಮಟ್ಟಿಗೆ ಇವತ್ತಿನ ರಾಜಕಾರಣಿಗಳ ಬಗ್ಗೆ ಇರುವಂತಹ ಒಂದಷ್ಟು ನಂಬಿಕೆಗಳು ಎಲ್ಲವೂ ಕೂಡ ಹುಸಿಯಾಗಿದೆ. ಕಾರಣ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಹೊರ ಬರ್ತಾ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ಅವ್ರದೇ ಅಂತ ಹೇಳಲಾಗ್ತಾ ಇರುವಂತ ವಿಡಿಯೋಗಳು ಹೊರಗಡೆ ಬರ್ತಾ ಇದೆಯಲ್ಲ, HD ರೇವಣ್ಣ ಅವರ ತಂದೆ ಮೇಲೆ ಬಂದಿರುವಂತ ಆರೋಪ ಇದೆಯಲ್ಲ, ಇವನ್ನೆಲ್ಲವನ್ನ ಕೂಡ ಗಮನಿಸಿದಾಗ ಇವೆಲ್ಲವೂ ಕೂಡ ಸಾಬೀತಾದಾಗ ಜನರಲ್ಲಿ ಈ ರೀತಿಯಾದಂತ ಒಂದು ಭಾವನೆ ಮೂಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಲ್ಲ, ಪ್ರಜ್ವಲ್ ರೇವಣ್ಣ ಅವರು ಅಂತ ಕರೆಯೋಕ್ಕೂ ಬೇಜಾರೇನೆ. ಪ್ರಜ್ವಲ್ ರೇವಣ್ಣ ಅಂತಾನೆ ಹೇಳೋಣ. ಪ್ರಜ್ವಲ್ ರೇವಣ್ಣ ಒಳ್ಳೆ ನೋಡಕ್ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ದುಡ್ಡಿರೋ ಅಂತವ್ರು, ಒಳ್ಳೆ ದೊಡ್ಡ ಮನೆತನದಿಂದ ಬಂದಂತವ್ರು. ಅವ್ರು ಮದ್ವೆ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಳ್ಳೆ ಹೀರೋಯಿನ್ನೇ ಮದ್ವೆ ಮಾಡಬಹುದಿತ್ತಪ್ಪ. ಇಷ್ಟೊಂದು ಆಸೆಗಳಿದೆ, ಬರೀ ಆಸೆ ಅಲ್ಲ, ಇಷ್ಟೊಂದು ಒಂದು ಕಾಮ ತೃಷ್ಯ ಇದೆ ನಂಗಿತ್ತು ಅಂತಂದ್ರೆ ಮನೆಯವ್ರು ಸಾಮಾನ್ಯವಾಗಿ ಗೊತ್ತಿರುತ್ತೆ ವಿಚಾರಗಳು. ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ನೋಡಿ, ಒಂದು ಹೀರೋಯಿನ್ನೇ ನೋಡಿ ಮದುವೆ ಮಾಡ್ಬಿಟ್ಟಿದ್ರೆ ಈ ರೀತಿಯಾದ ಘಟನೆಗಳು ಆಗ್ತಾ ಇರ್ಲಿಲ್ವೇನೋ. ಆ ರೀತಿಯಾದಂಥ ಒಂದು ಸೆಕ್ಸ್ ಸ್ಕ್ಯಾಂಡಲ್ ನೋಡಿ, ಕಾಮನೇ ಬೇರೆ, ಆದ್ರೆ ಈ ರೀತಿಯಾಗಿ ಒಂದಿದೆಯಲ್ಲ, ಇದಕ್ಕೆ ಯಾವ ರೀತಿಯಾದಂಥ ಪದಗಳು ಬಳಸ್ಬೇಕು ಅನ್ನೋದು ಗೊತ್ತಿಲ್ಲ. ಮಾಡಿರೋದೇ ತಪ್ಪು, ಒಂದಲ್ಲ ಎರಡಲ್ಲ, 2500ಕ್ಕೂ ಹೆಚ್ಚು ಯುವತಿಯರು ಮಹಿಳೆಯರ ಮೇಲೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ 2500 ಅನ್ನುವಂಥ ಸಂಖ್ಯೆ ಇದೆಯಲ್ಲ, ಕೇಳಕ್ಕೆ ಭಯ ಆಗುತ್ತೆ. ಅದರಲ್ಲಿ ವಿಡಿಯೋ ಬೇರೆ ಮಾಡ್ಕೊಂಡಿರುವಂಥದ್ದು, ಇನ್ ಯಾವ ರೀತಿಯಾದಂಥ ವಿಕೃತ ಮನಸ್ಥಿತಿ ಅಂತ ಹೇಳಕ್ಕಾಗ್ತಿಲ್ಲ. ಇವೆಲ್ಲವೂ ಕೂಡ ಪ್ರೂವ್ ಆದ್ಮೇಲೆ ನಾನು ಹೇಳ್ತಾ ಇರೋಂಥದ್ದು. ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಒಬ್ಬ ಸಂಸದ ಅನ್ನೋದು ಬಿಟ್ಬಿಡಿ, ಒಬ್ಬ ನಾರ್ಮಲ್ ಮನುಷ್ಯನಾಗಿ ಯೋಚನೆ ಮಾಡ್ಲಿ. 2500 ಜನ ಯುವತಿಯರು ಮಹಿಳೆಯರು, ಅದು ಏನು ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಅಂತವನ್ನ ಕೂಡ ನೀವು ಬಿಟ್ಟಿಲ್ಲ ಅಂತಂದ್ರೆ ಇನ್ನ ಜನಸಾಮಾನ್ಯರ ಗತಿ ಏನು?
ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡುತ್ತೆ. ಈಗ ಮೊನ್ನೆ ನೇಹಾ ಹತ್ಯೆ ಆಯಿತು, ಆತನಿಗೆ ಕಾಂಗ್ರೆಸ್ನ ಸಚಿವರೇ ಹೇಳಿದ್ರು ಶೂಟೌಟ್ ಮಾಡಬೇಕು ಅಂತ ಹೇಳಿ. ಅದು ಒಂದು ಕುಟುಂಬಕ್ಕೆ ಆದಂಥ ಆಘಾತ, ಒಂದು ಕುಟುಂಬಕ್ಕೆ ಆದಂಥ ಅನ್ಯಾಯ. ಆದರೆ ಈ ಪ್ರಕರಣದಲ್ಲಿ ಸಾವಿರಾರು ಕುಟುಂಬಗಳು, ನೂರಾರು ಜನರಿಗಾದಂಥ ಅವಮಾನ, ಅನ್ಯಾಯ, ಜೊತೆಗೆ ಆ ಕುಟುಂಬಗಳು ಈತ ವಿಡಿಯೋ ಬೇರೆ ಮಾಡ್ಕೊಂಡು ಹೊರಬಿಟ್ಟಿದ್ದಾನೆ. ಆ ವಿಡಿಯೋಗಳೆಲ್ಲವೂ ಕೂಡ ಯಾರು ಹೊರಗಡೆ ಬಿಟ್ಟರೋ ಗೊತ್ತಿಲ್ಲ, ಅವರೇ ಬಿಟ್ಟರೋ ಬೇರೆ ಯಾರು ಕದ್ದೆ ಅದನ್ನ ಹೊರಗಡೆ ಬಿಟ್ಟರೋ ಗೊತ್ತಿಲ್ಲ. ಆದ್ರೆ ಎಲ್ಲ ಒಂದು ಪ್ರಕರಣದಲ್ಲೂ ಕೂಡ ಈತ ಯಾವ್ಯಾವ ಮಹಿಳೆ ಜೊತೆ, ಯಾವ್ಯಾವ ಅಧಿಕಾರಿ ಜೊತೆ, ಯಾವ್ಯಾವ ಸರ್ಕಾರಿ ಸಿಬ್ಬಂದಿ ಜೊತೆಯಲ್ಲಿ ಈ ತರ ಕಾಮತೃಷ್ಟಿಯನ್ನ ತೀರ್ಸ್ಕೊಂಡಿದ್ದಾನ, ಎಲ್ಲರ ವಿಡಿಯೋನು ಕೂಡ ಈತ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ಎಲ್ಲವೂ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಒಂದು ಮಹಿಳೆಯನ್ನು, ಒಂದು ಯುವತಿಯನ್ನ ಆತ ಕೊಲೆ ಮಾಡ್ತಾನೆ, ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾನೆ, ಆ ಕುಟುಂಬಕ್ಕೆ ದ್ರೋಹ ಆಗಿದೆ, ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿದೆ, ಅಂತವರಿಗೆ ಶೂಟೌಟ್ ಮಾಡಬೇಕು ಅನ್ನುವಂಥ ಹೇಳಿಕೆಗಳನ್ನ ಸಚಿವರು ಕೊಡ್ತಾರೆ. ಅಂದ್ರೆ ಇವತ್ತು ಸಾವಿರಾರು ಕುಟುಂಬಗಳು, ಸಾವಿರಾರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿ ಇವತ್ತು ಆ ಮನೆಯಲ್ಲಿ ಆ ಮಹಿಳೆಯರ ಪರಿಸ್ಥಿತಿ ಏನಾಗಿದೆ, ಆ ವಿಡಿಯೋಗಳು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಜನ ನೋಡಿರ್ತಾರೆ, ಅಕ್ಕಪಕ್ಕ ಮನೆಯವರು ನೋಡಿರ್ತಾರೆ. ಆ ಮಹಿಳೆ ಈತನೇ ಫೋರ್ಸ್ಫುಲಿ ಮಾಡಿದ್ರು ಕೂಡ ಆ ಮಹಿಳೆಯ ಮನಸ್ಥಿತಿ, ಆ ಮಹಿಳೆಯ ಕುಟುಂಬಕ್ಕೆ ಆಗಿರುವಂತ ಅವಮಾನ, ಜನ ನೋಡುವಂತ ದೃಷ್ಟಿ, ಇವೆಲ್ಲವನ್ನ ಕೂಡ ಸಹಿಸಿಕೊಂಡು ಅವರು ಬದುಕಕ್ಕೂ ಆಗದೆ, ಸಾಯಕ್ಕೂ ಆಗದೆ, ಮರ್ಯಾದೆಗೆ ಹಂಜಿ ಜೀವನ ನಡೆಸುವಂಥದ್ದು ಎಷ್ಟು ಮಟ್ಟಿಗೆ ಕಷ್ಟ ಆಗುತ್ತೆ. ಸೊ ಇಂಥವ್ರಿಗೆ ಯಾವ ಶಿಕ್ಷೆ ಕೊಡಬೇಕು? ಇಂಥವ್ರನ್ನೂ ಕೂಡ ಶೂಟೌಟ್ ಮಾಡಬೇಕು, ಗಲ್ಲು ಶಿಕ್ಷೆ ಕೊಡಬೇಕು. ಇಂಥವ್ರಿಗೂ ಕೂಡ ಮತ್ತೊಬ್ಬ ಮಹಿಳೆಯ ಬಾಳಲ್ಲಿ ಆಟ ಆಡಬೇಕು ಅಂತಂದ್ರೆ ಮುಂದೆ ಯಾರಾದ್ರೂ ಈ ತರ ಯೋಚನೆ ಮಾಡಿದವ್ರಿಗೂ ಕೂಡ ಅದೊಂದು ಪಾಠ ಆಗ್ಬೇಕು. ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು, ಶೂಟೌಟ್ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನ, ಚರ್ಚೆಗಳನ್ನ ಈಗ ರಾಜ್ಯದ ಮಹಿಳೆಯರು ಮಾಡ್ತಾ ಇದ್ದಾರೆ. ಅಂತಹ ಮಟ್ಟಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವಂತ ಹೇಯ ಕೃತ್ಯ ಇದು ಅನ್ನುವಂಥ ಚರ್ಚೆಗಳು ಸಾರ್ವಜನಿಕವಾಗಿ ನಡೀತಾ ಇದೆ. ಈಗ ಆಲ್ರೆಡಿ ಸರ್ಕಾರ ಕೂಡ ಒಂದೆಜ್ಜೆ ಮುಂದೆ ಹೋಗಿ SIT ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ದೂರದ ದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡಿದ್ದಾರೆ. ಹೆಚ್ಚಿಗೆ ದಿನ ಇರಕ್ಕಾಗಲ್ಲ ಬಿಡಿ, ಯಾಕೆಂದ್ರೆ ಒಂದು ಟೂರಿಂಗ್ ವೀಸಾ ಮೇಲೆ ಹೋಗಿರ್ತಾರೆ, ಇಷ್ಟ ದಿನ ಅಂತ ಅಷ್ಟೇ, ಅದಾದ್ಮೇಲೆ ಅವ್ರು ವಾಪಸ್ ಬರಲೇಬೇಕು. ಇದ್ರ ಮಧ್ಯದಲ್ಲಿ ರೇವಣ್ಣ ಅವ್ರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಮತ್ತಷ್ಟು ಕೆರಳಿಸುತ್ತೆ ಜನರನ್ನ. ಬರೀ ಯಾರು ಸಂತ್ರಸ್ತರಿದ್ರಲ್ಲ ಅವ್ರ ಕುಟುಂಬ ಅಲ್ಲ, ಜನರನ್ನೇ ಕೇಳಿಸುತ್ತೆ. ಯಾವ್ದೋ 4-5 ವರ್ಷ ಹಳೆ ವಿಡಿಯೋಗಳಿವು, ಇವಾಗ ರಾಜಕೀಯ ಮಾಡೋದಕ್ಕೆ ಈ ತನಿಖೆಯನ್ನ ಮಾಡ್ತಿದ್ದಾರೆ. ಸ್ವಾಮಿ, 4-5 ವರ್ಷ ಆಗಿರ್ಲಿ, 40 ವರ್ಷ ಆಗಿರ್ಲಿ, 400 ವರ್ಷ ಆಗಿರ್ಲಿ, ಕೊಲೆನೇ ಅಪರಾಧಿಗೆ ಶಿಕ್ಷೆ ಆಗೇ ಆಗುತ್ತೆ. ಎಷ್ಟೋ ಕೊಲೆ ಪ್ರಕರಣಗಳಲ್ಲಿ ಸತ್ತಿ ಮುಚ್ಚಾಕಿ ಎಷ್ಟೋ ವರ್ಷಗಳಾದ್ಮೇಲೆ ಆ ಮೂಳೆಗಳನ್ನೆಲ್ಲ ವಾಪಸ್ ತೆಗೆದು ತನಿಖೆ ಮಾಡಿ ಶಿಕ್ಷೆ ಆಗಿರೋದಿದೆ. 4 ವರ್ಷದಿಂದ ಹೋಗಿರುವಂತ ಹೆಣ್ಮಕ್ಳ ಮರ್ಯಾದೆ, ಮಾನ, ಇವೆಲ್ಲವೂ ಕೂಡ 4 ವರ್ಷ ಆಯ್ತು ಅಂತ ಸುಮ್ಮನಾಗ್ಬಿಡ್ತಾರ? ಜನ ಮಾತಾಡೋ ಸುಮ್ಮನಿರ್ತಾರ? ಅಥವಾ ಅವರ ಮನಸ್ಥಿತಿ, ಅವ್ರಿಗಾಗಿರುವಂತ ನೋವು ಬದಲಾಗ್ಬಿಡುತ್ತಾ? ಒಂದು ಹೇಳಿಕೆ ಕೊಡಬೇಕಾದಾಗ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಸ್ವಲ್ಪ ಜಾಣ್ಮೆಯನ್ನ, ಒಂದ್ ಸ್ವಲ್ಪ ಏನೋ ಇರುತ್ತಲ್ಲ ತಲೆನಲ್ಲಿ, ಅದನ್ನು ಉಪಯೋಗಿಸ್ಬೇಕು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಗೆ ಅವ್ರ ತಂದೆ ರೇವಣ್ಣ ಅವ್ರ ಬಗ್ಗೆ ಮೇಲೂ ಕೂಡ A1 ಅವ್ರ ಮನೆ ಕೆಲಸದಾಕೆ ಕೊಟ್ಟಿರುವಂತ ದೂರಿನಲ್ಲಿ ರೇವಣ್ಣ ಅವರು A1 ಆಗಿದ್ದಾರೆ. ಈಗ ಪಕ್ಷ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಕೂಡ ಇದೆ. ಜೊತೆಗೆ ಚುನಾವಣೆಗೆ ಬೇರೆ ಅವರು ಸ್ಪರ್ಧೆ ಕೂಡ ಮಾಡಿದ್ರು. ಗೆದ್ದ ಮೇಲೆ ಅವ್ರ ರಾಜಕೀಯ ಭವಿಷ್ಯ ಏನಾಗಿರುತ್ತೆ? ಈಗ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲವನ್ನ ಕೂಡ ನೋಡ್ತಾ ಇರುವಂತ ಜನತೆ, ಇದು ಕೇವಲ ಪ್ರಜ್ವಲ್ ರೇವಣ್ಣ ಅಥವಾ ಅವ್ರ ಕುಟುಂಬ ಅಷ್ಟೇ ಅಲ್ಲ, ಇಡೀ ರಾಜಕಾರಣಿಗಳು ತಲೆ ತೆಗೆಸುವಂತ ಕೆಲಸ. ಪ್ರತಿಯೊಬ್ಬ ರಾಜಕಾರಣಿಯನ್ನು ಕೂಡ ಈಗ ಸಮಾಜ, ಅದರಲ್ಲಿ ಕೂಡ ಹೆಣ್ಣನ್ನ ಹೊತ್ತಿರುವಂತ ಸಮಾಜ ನೋಡುವಂತ ಪರಿಸ್ಥಿತಿಯೇ ಬೇರೆ ಆಗಿದೆ. ಯಾವ್ದಾದ್ರು ರಾಜಕಾರಣಿಗಳನ್ನ ಭೇಟಿ ಮಾಡ್ತೀನಿ ಅಂತ ಮನೆ ಮಗಳು ಅಥವಾ ಹೆಂಡ್ತಿನೋ ತಾಯಿನೋ ಹೋಗ್ತಾರೆ ಅಂತಂದ್ರೆ, ಹೋಗ್ಬೇಡ, ನಾನು ನಿಮ್ ಜೊತೆಗೆ ಬರ್ತೀನಿ, ಅಥವಾ ಹೋಗ್ಲೇಬೇಡ, ಅವರಿಂದ ಯಾವ ಕೆಲಸ ಆಗ್ಲಿರೋ ಕೂಡ ಪರವಾಗಿಲ್ಲ ಅನ್ನುವಂಥ ಮಟ್ಟಿಗೆ ರಾಜಕಾರಣಿಗಳ ಮೇಲೆ ಅಸಹ್ಯ ಮೂಡಿದೆ. ಸೊ ಇಂಥವರಿಗೆ ಯಾವ ಶಿಕ್ಷೆ ಆಗುತ್ತೆ? ಇದು ಟ್ರೇಲರ್ ಅಷ್ಟೇ. ಇನ್ನೂ ತನಿಖೆ ನಡೀತಾ ಇನ್ನೂ ಒಂದಷ್ಟು ದೊಡ್ಡ ವಿಚಾರಗಳು ಹೊರಗಡೆ ಬರ್ತವೆ. ಇನ್ನೂ ಒಂದಷ್ಟು ಇವರ ಕರಾಳ ಮುಖ ಹೊರಗಡೆ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡೋಣ ತನಿಖೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ನಡೆಯುತ್ತೆ. ಇದರಲ್ಲಿ ಪ್ರಭಾವಿಗಳೇನಾದ್ರೂ ಕೂಡ ಮತ್ತಷ್ಟು ಅಡ್ಡ ಬಂದು ಈ ತನಿಖೆಯ ಹಾದಿಯನ್ನ ತಪ್ಪಿಸ್ತಾರ, ಪ್ರಕರಣವನ್ನ ಮುಚ್ಚಾಕ್ತಾರ? ನೋಡಿ, ಪ್ರಕರಣವನ್ನ ಏದೇ ರೀತಿಯಲ್ಲಿ ಹಳ್ಳ ಇಡಿಸ್ಬೋದು, ಮುಚ್ಚಾಕ್ಬೋದು, ಆದ್ರೆ ಜನರ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಆ ವಿಡಿಯೋಗಳೆಲ್ಲವೂ ಕೂಡ ಹೋಗಿದೆ. ಆ ಪ್ರಜ್ವಲ್ ರೇವಣ್ಣ ರಾಜಕಾರಣಿಗಳಂದ್ರೆ ಆ ಪಿಕ್ಚರ್ಗಳು ಕಣ್ಮುಂದೆ ಬಂದ್ಬಿಡ್ತವೆ, ಆ ಮಟ್ಟಕ್ಕೆ ಹೋಗಿದೆ.
ಸೊ ಎಲ್ಲಿಗೆ ಹೋಗ್ತಾ ಇದೆ ರಾಜಕಾರಣಿಗಳ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ? ಪ್ರತಿಯೊಬ್ಬ ರಾಜಕಾರಣಿಯು ಕೂಡ ನನ್ನ ಮನೆಯಲ್ಲಿ ನನಗೂ ಒಬ್ಳು ಮಗಳಿದ್ದಾಳೆ, ಒಬ್ಳು ಅಕ್ಕ ಇದ್ದಾಳೆ, ಒಬ್ಳು ತಂಗಿ ಇದ್ದಾಳೆ, ಒಬ್ಳು ತಾಯಿ ಇದ್ದಾಳೆ, ಒಬ್ಬ ಅಜ್ಜಿ ಇದ್ದಾಳೆ, ಈ ತರ ಯಾವಾಗ ಅವರು ಯೋಚನೆ ಮಾಡ್ತಾರಲ್ಲ ಆಗ ಈ ರೀತಿಯಾದಂಥ ಪ್ರಕರಣಗಳು ಮುಂದೆ ಆಗೋದಿಲ್ಲ. ಇದು ಒಂದೇ ಫಸ್ಟ್ ಟೈಮ್ ಆಗಿರುವಂಥದ್ದಲ್ಲ. ಈ ಹಿಂದೆ ಸಾಕಷ್ಟು ಮಿನಿಸ್ಟ್ರಿಗಳು, ಸಾಕಷ್ಟು MLAಗಳು, ಸಾಕಷ್ಟು ಜನ ರಾಜಕಾರಣಿಗಳ ಮುಖವಾಡ ಬಯಲಾಗಿದೆ. ಸದನದಲ್ಲೇ ಕೂತ್ಕೊಂಡು ಬ್ಲೂ ಫಿಲಂ ನೋಡಿದಂಥ ನಮ್ಮ ರಾಜ್ಯ ಇದು. ನಮ್ಮ ರಾಜ್ಯದ ರಾಜಕಾರಣಿಗಳು ಸದನದಲ್ಲೇ ಕೂತ್ಕೊಂಡು ಬ್ಲೂ ಫಿಲಂ ನೋಡಿದಂಥ ಚರಿತ್ರೆ ಇರುವಂಥ ಕರ್ನಾಟಕದ ರಾಜಕಾರಣ ಇದು. ಸೊ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ನಮಸ್ಕಾರ.